ಜೂನ್ 3, 2026ರಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆದಂತ ಅತ್ಯಾಚಾರ ಕೇಸು ಬಹಳ ಟ್ವಿಸ್ಟ್ ಪಡೆದಿದೆ. ಜೂನ್ 3 ಮಧ್ಯರಾತ್ರಿ ನಡೆದಂತ ಅತ್ಯಾಚಾರ ಇದು. ಸುಮಾರು 10 ಜನ ಆರೋಪಿಗಳಿದ್ದಾರೆ. ಇದರಲ್ಲಿ 7 ಅಪ್ರಾಪ್ತ ಬಾಲಕರಿದ್ದಾರೆ. ಅತ್ಯಾಚಾರವನ್ನು ಮಾಡದಲ್ದೇನೆ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅತ್ಯಾಚಾರ ಎಸಗಿದಂತ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಜೂನ್ 3ರಂದು ಈ ಘಟನೆ ನಡೆದಿತ್ತು. ನಿನ್ನೆ ಆರೋಪಿಗಳನ್ನ ಕೋರ್ಟ್ ಕಸ್ಟಡಿಗೆ ಹಾಜರುಪಡಿಸಿದ್ದಾರೆ. ಇದು ಏನು ಅಂತ ಅಂದ್ರೆ ಒಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಲಿಮಿಟ್ಸ್ ಅಲ್ಲಿ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿಯಲ್ಲಿ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಒಂದು ಲೇಡೀಸ್ ಹೋಗ್ಬೇಕಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಮಧ್ಯರಾತ್ರಿ ಗಂಡ ಹೆಂಡತಿ ಜಗಳ ಆಡ್ಕೊಂಡಿರ್ತಾರೆ. ಸರಿ ಸುಮಾರು ಒಂದು 8-9 ಗಂಟೆ ಟೈಮಿಂಗ್ ಲಿಮಿಟ್ಸ್ ಅಲ್ಲಿ ಜಗಳ ಆಡ್ಕೊಂಡಿರ್ತಾರೆ. ಆದ್ರೆ ಒಂದು ಹಳ್ಳಿಯಿಂದ ಪಕ್ಕದ ಹಳ್ಳಿಗೆ ಒಂದು ಮಧ್ಯರಾತ್ರಿ ಟೈಮಲ್ಲಿ ಒಂದು ಹುಡುಗಿ ಹೋಗ್ಬೇಕಾಗಿರುತ್ತೆ. ಆ ಟೈಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದುಷ್ಕರ್ಮಿಗಳು ಒಬ್ಬ ಏನ್ ಮಾಡ್ತಾನೆ, ಜ್ಯೂಸ್ ನಲ್ಲಿ ಮತ್ತನ ಅಥವಾ ಏನು ಗಾಂಜಾ ಅಂತ ಏನೋ ಅಥವಾ ಏನೋ ಡ್ರಗ್ಸ್ ನ ಏನೋ ಮಿಕ್ಸ್ ಮಾಡ್ಬಿಟ್ಟು ಜ್ಯೂಸ್ ನಲ್ಲಿ ಕೊಟ್ಟಿದ್ದಾನೆ. ಕರ್ಕೊಂಡು ಹೋಗ್ತೀನಿ ಬನ್ನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನಿರ್ಜನ ಪ್ರದೇಶದಲ್ಲಿ ಒಯ್ದಿದ್ದಾನೆ. ಇಬ್ಳಾರ್ ಸ್ನೇಹಿತರು ಇರ್ತಾರೆ, ಬೈಕ್ ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇಬ್ಳಾರ್ ಇರ್ತಾರೆ. ಈ ಘಟನೆಯಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ತಮ್ಮ ಮನೆ ಜಗಳನ ತಾವೇ ಬಗೆಹರಿಸ್ಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಘಟನೆ ಬಹಳ ಒಂದು ಉದಾಹರಣೆ ಆದಂತಹ ಘಟನೆ ಆಗಿದೆ. ಇದು ದಾವಣಗೆರೆ ಜಿಲ್ಲೆ ಲಿಮಿಟ್ಸ್ ನಲ್ಲಿ ನಡೆದಿದ್ದು ಇಡೀ ಕರ್ನಾಟಕವನ್ನು ಬೆಚ್ಚಿ ಬೆಳೆಸಿದೆ. ಸುಮಾರು ದಿನಗಳಿಂದ ಈ ತರ ರೇಪ್ ಕೇಸ್ಗಳು, ಅತ್ಯಾಚಾರ ಎಸಗಿದವು, ಈ ತರ ಕೇಸ್ಗಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಣ್ಣಗಾಗಿತ್ತು. ಈಗ ಇತ್ತೀಚೆಗೆ ಇದು ಈ ವರ್ಷದ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಕೇಸ್ ಅಂತಾನೆ ಆಗುತ್ತಿದ್ದು. 10 ಜನ ಸೇರ್ಕೊಂಡು ಒಂದು ರೇಪ್ ಮಾಡಿದ್ದಾರೆ ಅಂತಂದ್ರೆ ಇದು ಈ ವರ್ಷದ ಒನ್ ಆಫ್ ದಿ ಟಾಪ್ ಕೇಸಲ್ಲಿ ಒಂದಾಗುತ್ತಿದ್ದು. ಏನಂತಂದ್ರೆ 10 ಜನ ನಿರ್ಜನ ಪ್ರದೇಶದಲ್ಲಿ, ಅಂದ್ರೆ ಇವರೆಲ್ಲ ಇನ್ ಕರ್ಕೊಂಡು ಹೋಗ್ತಿರೋದು ಇಬ್ಳಾರ್ ಸೇರ್ಬಿಟ್ಟು ಒಬ್ಬ ಇನ್ಫಾರ್ಮೇಶನ್ ಆಲ್ರೆಡಿ ಮೆಸೇಜ್ ಮೂಲಕ ಯಾವ್ದ್ರ ಮೂಲಕ ಕೊಟ್ಬಿಟ್ಟಿದ್ದಾನೆ. ಅಲ್ಲಿ 10 ಜನ ಸೇರ್ತಾರೆ. ಅದರಲ್ಲಿ ಇಬ್ಳಾರ ಒಬ್ಬರು ಅಪ್ರಾಪ್ತ ಬಾಲಕರಿದ್ದಾರೆ. 10 ಜನ ಯುವಕರು ಸೇರ್ಬಿಟ್ಟು ಸಾಮಾಜಿಕ ಜಾಲತಾಣ ಒಬ್ಬರಾಗ್ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ. ಆ ಹುಡುಗಿ ಇಷ್ಟೆಲ್ಲಾ ಘಟನೆಗಳು ನಡೆದ್ರು ಅದನ್ನು ತನ್ನ ತವ್ರ ಮನೆಗೆ ತಿಳಿಸಿಲ್ಲ. ಹಳ್ಳಿಗಳಲ್ಲಿ ಹೋದಾಗ ತನ್ನ ತವ್ರ ಮನೆಗೆ ತಿಳಿಸಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಈ ವಿಷಯ ಬೆಳಕಿಗೆ ಬಂದಿದ್ದು. ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆರೋಪಿಗಳ ಹೆಸರನ್ನ ಒಬ್ಬೊಬ್ಬರನ್ನ ವಿಚಾರಣೆ ಮಾಡಿದಾಗ ನೊಂದಿತ ಮಹಿಳೆ ಏನಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿದ ತಕ್ಷಣ ರಿಜಿಸ್ಟರ್ ಆಗ್ಬಿಟ್ಟಿದೆ. ಕೇಸ್ ರಿಜಿಸ್ಟರ್ ಆದಾಗ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. SP ಇದಕ್ಕೆ ದಾವಣಗೆರೆ SP ಆದಂತಹ ಗಿರೀಶ್ ತಾಕಣ್ಣನ ಅವ್ರು ಏನಿದ್ದಾರೆ ಹೊಸ SP, ಅವರು ಕೂಡ ಇಮಿಡಿಯೇಟ್ ಇದ್ರ ಬಗ್ಗೆ ತನಿಖೆ ನಡೆಸ್ಬಿಟ್ಟು 10 ಜನ ಆರೋಪಿಗಳನ್ನು ಸಹಿತ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಈ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರೆ ಈ ಕೇಸ್ ಏನ್ ಟ್ವಿಸ್ಟ್ ಆಗುತ್ತೆ, ಸಾಮಾಜಿಕ ಜಾಲತಾಣದಾಗಿರ್ಬೋದು ಎಲ್ಲಾ ಕಡೆ ಇವರೇ ಮಾಡಿದ ಅನ್ನೋದು ಪ್ರೂವ್ ಆಗಿದೆ. ಈ ಹಿಂದೆ ಗನಗೂರತ್ತೆ ಕೊಪ್ಪಳ ಲಿಮಿಟ್ಸ್ ಅಲ್ಲಿ ನಡೆದಿತ್ತು. ಅಲ್ಲಿ ಅವ್ರಿಗೆಲ್ಲ ಜೀವಾವಧಿ ಶಿಕ್ಷೆ ಆಯಿತು. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ ಈ ತರ ನಡೆದಿರೋದು. ಎಲ್ಲ ಸಿಟಿ ಲಿಮಿಟ್ಸ್ ಗಳಲ್ಲಿ ಈ ತರ ಆಗುತ್ತೆ ಅಂತ ಎದುರ್ಕೊಂಡು ಚೈನ್ ಸ್ಮ್ಯಾಶಿಂಗ್ ಮತ್ತೊಂದು ಆಗುತ್ತೆ ಅಂತ ಎದುರ್ಕೊಳ್ತಾ ಇದ್ರು. ಇದು ಹಳ್ಳಿ ಲಿಮಿಟ್ಸ್ ಅಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆಗಿರೋದು ಈ ತರ. ಇದೇನಾಗುತ್ತೆ, ಕೇಸ್ಗೆ ಯಾವ ರೀತಿ ದಾವಣಗೆರೆ ಜಿಲ್ಲಾ ನ್ಯಾಯಾಲಯ ಯಾವ ರೀತಿ ಒಂದು ಶಿಕ್ಷೆ ವಿಧಿಸ್ತತೆ ಅವ್ರಿಗೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದು ಎಲ್ಲ ಈ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಬಾರಿ ಬೆಚ್ಚು ಬಿದ್ದಿದ್ರು ಜನಗಳೆಲ್ಲ. ಎಲ್ಲಾ ಸ್ಟೇಷನ್ ಸುತ್ತಮುತ್ತ ಆರೋಪಿಗಳನ್ನ ಶರಣರು ಆದಾಗ, ಆರೋಪಿಗಳನ್ನ ಪತ್ತೆ ಹಚ್ಚಿ ಹಿಡ್ಕೊಂಡ್ ಬಂದಾಗ ಸ್ಟೇಷನ್ ಸುತ್ತಮುತ್ತ ಸುಮಾರು 1000 ಜನಕ್ಕೂ ಹತ್ತತ್ರ ಹೆಚ್ಚು ಸೇರಿದ್ರು. ಇದು ಈ ಕೇಸ್ಗೆ ಜಿಲ್ಲಾ ನ್ಯಾಯಾಲಯ ಬಹು ಕಠಿಣವಾದಂತಹ ಶಿಕ್ಷೆ ಕೊಡಬೇಕು. ಆಮೇಲೆ ಇನ್ನೊಂದು ಇದರಿಂದ ಏನು ಈ ಘಟನೆಯ ಪ್ರಮುಖ ಅಂಶ ಏನ್ ತಿಳಿಸುತ್ತೆ ಅಂತಂದ್ರೆ ತಮ್ಮ ಮನೆ ಜಗಳ ತಾವೇ ಬಗೆಹರಿಸ್ಕೊಂಡು ಒಳಗಡೆ ಇರಬೇಕು. 4 ಗೋಡೆ ಮಧ್ಯೆ ನಡೀತಿತ್ತು, 4 ಗೋಡೆ ಮಧ್ಯೆ ಇರಬೇಕು. ಏನು ಒಂದು ಗಂಡ ಹೆಂಡತಿ ನಡುವೆ ಜಗಳ ನಡೀತು, ಅದರಿಂದ ಈ ಅತ್ಯಾಚಾರ ಏನಾಯ್ತು ಇದು ಸರಿ ಸುಮಾರು ಮಧ್ಯರಾತ್ರಿ ಆಗಿದ್ದು. ಮಧ್ಯರಾತ್ರಿ ಆದಾಗಿಂದ ಬೆಳಗಿನ ಜಾವ 3:30 ತನಕ ಮಹಿಳೆ ಅಸ್ವಸ್ಥೆಯಾಗಿ ಬಿದ್ದಿದ್ಲು. ಬೆಳಗಿನ ಜಾವ 3:30ಗೆ ಎದ್ಬಿಟ್ಟು ಮನೆಗೆ ಹೋಗಿದ್ದು. ಬೆಳಗಿನ ಜಾವ 3:30ಗೆ, ಅದು ಜೂನ್ 3ನೇ ತಾರೀಕು. ಅಲ್ಲಿವರೆಗೂ ಮಹಿಳೆಗೆ ಪ್ರಜ್ಞೆ ಇಲ್ಲ. ಇವ್ರು ಏನು ಅತ್ಯಾಚಾರ ಎಸಗಿದ್ರು ಆ ಮಹಿಳೆಯನ್ನ ಆ ಜಾಗದಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದಿದ್ದಾರೆ. ಈ ಮಹಿಳೆಯನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡುವಂತ ಕೆಲಸನೂ ಸಹಿತ ಈ ಅತ್ಯಾಚಾರಿಗಳು ಏನ್ ಮಾಡಿಲ್ಲ. ಈ ಅತ್ಯಾಚಾರಗಳಲ್ಲಿ ಒಬ್ಬನ ಫೋಟೋ ರಿವೀಲ್ ಮಾಡಿಲ್ಲ, ಯಾಕೆಂದ್ರೆ ಅವನು ಬಾಲಾಪರಾಧ ಆದ್ರಿಂದ ಅವನ ಫೋಟೋ ರಿವೀಲ್ ಮಾಡಂಗಿಲ್ಲ ಅಂಡರ್ 18 ಇದರಲ್ಲಿ. ಇನ್ನ 9 ಜನ ಆರೋಪಿಗಳ ಫೋಟೋನ ರಿವೀಲ್ ಮಾಡಿದ್ದಾರೆ. ಒಬ್ಬ ಆರೋಪಿಗೆ ಶಿಕ್ಷೆ ಆಗೋದು ಡೌಟು, ಏನು ಅಂಡರ್ 18 ಇದೆಲ್ಲ ಅವನಿಗೆ. ಇನ್ನು ಮಿಕ್ಕಿದ 9 ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ಆಗುತ್ತೋ ಏನಾಗುತ್ತೋ ನೋಡ್ಬೇಕಾಗಿದೆ. ಇದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ಆದ್ರಿಂದ ಈ ಕೇಸು ಹಳ್ಳಿಗಳಲ್ಲೂ ಸಹಿತ ಜನಗಳನ್ನ ಬೆಚ್ಚಿ ಬೀಳಿಸಿದೆ. ಈ ತರ ಒಂದು ಕೇಸು ಇದೇ ಮೊಟ್ಟ ಮೊದಲ ಬಾರಿಗೆ ಅನ್ಸುತ್ತೆ ದಾವಣಗೆರೆ ಜಿಲ್ಲಾ ಲಿಮಿಟ್ಸ್ ಅಲ್ಲಿ ನಡೆದಿರೋದು. ಜೂನ್ 3ನೇ ತಾರೀಕು ಈ ಪ್ರಕರಣ ನಡೆದಿರೋದು. ಬಟ್ ಬೆಳಕಿಗೆ ಬಂದಿರೋದು ಜೂನ್ 8, 9, 10ನೇ ತಾರೀಕಿಗೆ ಇದು ಬೆಳಕಿಗೆ ಬಂದಿರೋದು. ಆರೋಪಿಗಳು ಆಲ್ರೆಡಿ ನ್ಯಾಯಾಂಗ ಬಂಧನಲ್ಲಿದ್ದಾರೆ. ಕೋರ್ಟು 14 ದಿವಸ ನ್ಯಾಯಾಂಗ ಬಂಧನ ವಿಧಿಸಿದೆ. ಮುಂದೆ ಏನಾಗುತ್ತೆ ಅಂತ ನ್ಯಾಯಾಲಯಕ್ಕೆ ಕೇಳ್ಕೊಳ್ಳೋದು ಇಷ್ಟೇ. ಒಂದು ಜೀವಾವಧಿ ಶಿಕ್ಷೆ, ಒಂದು ಕಠಿಣವಾದ ಶಿಕ್ಷೆಯನ್ನು ಆರೋಪಿಗಳಿಗೆ ವಿಧಿಸಬೇಕು.